ನಮಸ್ಕಾರ. ರಾಜಕೀಯದಲ್ಲಿ ಒಂದೊಂದು ಸಂಖ್ಯೆ ಕೂಡ ಒಂದೊಂದು ಕಥೆ ಹೇಳುತ್ತೆ. ಕರ್ನಾಟಕದ ಒಂದು ಸಣ್ಣ ಕ್ಷೇತ್ರ ಬಿಳಗಿ, ಇಲ್ಲಿನ ಒಂದು ಸಂಖ್ಯೆ ಇಡೀ ರಾಜ್ಯದ ಗಮನ ಸೆಳೆಯಿತು. ಏನಿದು? ಇದು ಬಿಳಗಿಯ ಅನಿರೀಕ್ಷಿತ ಚುನಾವಣಾ ಫಲಿತಾಂಶದ ಒಂದು ಆಳವಾದ ವಿಶ್ಲೇಷಣೆ. ಈ ವಿಶ್ಲೇಷಣೆಯಲ್ಲಿ ನಾವು ಬರೀ ಸಂಖ್ಯೆಗಳನ್ನು ನೋಡೋದಿಲ್ಲ, ಸಂಖ್ಯೆಗಳ ಹಿಂದಿರುವ ಸತ್ಯ, ಜನರ ಮನಸ್ಸಿನ ಮಾತು ಮತ್ತು ಇದರಲ್ಲಿ ಅಡಗಿರುವ ಆಡಳಿತದ ಪಾಠಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. 11,129. ನೆನ್ಪಿಟ್ಕೊಳ್ಳಿ ಈ ಸಂಖ್ಯೆಯನ್ನ. ಇದೇನೋ ಸಾಮಾನ್ಯ ಅಂಕಿಯಲ್ಲ. ಇದು ಕರ್ನಾಟಕದ ಅತ್ಯಂತ ಪ್ರಭಾವಿ ಸಚಿವರೊಬ್ಬರು ರಾಜಕೀಯ ಭವಿಷ್ಯವನ್ನೇ ಬದಲಿಸಿದ ಸೋಲಿನ ಅಂತರ. ಈ ಒಂದು ಸಂಖ್ಯೆಯ ಹಿಂದೆ ಒಂದು ಇಡೀ ಕ್ಷೇತ್ರದ ಜನರ ಮೌನಕ್ರಾಂತಿಯ ಕಥೆ ಅಡಗಿದೆ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಕೂಡ ಇದೇ. ಕೇವಲ 5 ವರ್ಷ, 5 ವರ್ಷದಲ್ಲಿ ಆದ ಈ ಬದಲಾವಣೆ ನೋಡಿ. 2018ರಲ್ಲಿ ಅದೇ ನಾಯಕ ಗೆದ್ದಿದ್ದು ಕೇವಲ 4,811 ವೋಟುಗಳ ಸಣ್ಣ ಅಂತರದಿಂದ. ಆದರೆ 2023ಕ್ಕೆ ಬರ್ತಿದ್ದ ಹಾಗೆ 11,129 ವೋಟುಗಳ ದೊಡ್ಡ ಅಂತರದಿಂದ ಸೋಲು. ಗೆಲುವಿನಿಂದ ಸೋಲಿಗೆ ಇಷ್ಟೊಂದು ದೊಡ್ಡ ಜಿಗಿತ ಹೇಗೆ ಸಾಧ್ಯವಾಯಿತು? ಅಷ್ಟಕ್ಕೂ ಮತದಾರರ ಮನಸ್ಸಿನಲ್ಲಿ ನಡೆದಿದ್ದಾದ್ರೂ ಏನು? ಸರಿ, ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವೊಂದು ಕ್ರಮಬದ್ಧವಾದ ದಾರಿಯಲ್ಲಿ ಹೋಗೋಣ. ಮೊದಲು ಬಿಳಗೆ ತೀರ್ಪನ್ನು ನೋಡೋಣ. ಆಮೇಲೆ ಆ ಮಣ್ಣಿನ ಜನರ ದನಿ ಕೇಳೋಣ. ನಂತರ ಆ ಜನಾದೇಶವನ್ನ ಅರ್ಥ ಮಾಡಿಕೊಂಡು ಈ ಬದಲಾವಣೆಯ ಹಿಂದಿನ ಕಾರಣಗಳೇನು ಅಂತ ವಿಶ್ಲೇಷಣೆ ಮಾಡೋಣ. ಅದಾದ್ಮೇಲೆ ಒಂದು ಉತ್ತಮ ಆಡಳಿತದ ನೀಲನಕ್ಷೆ ಹೇಗಿರ್ಬೋದು ಅಂತ ನೋಡಿ, ಕೊನೆಗೆ ರಾಜಕೀಯದ ಆಚೆಗಿನ ಉದ್ದೇಶ ಏನು ಅಂತ ತಿಳಿದುಕೊಳ್ಳೋಣ. ಯಾವುದೇ ಚುನಾವಣಾ ವಿಶ್ಲೇಷಣೆಯಲ್ಲಿ ವೋಟುಗಳ ಲೆಕ್ಕ ಹಾಕೋಕ್ಕೂ ಮುಂಚೆ ವೋಟು ಹಾಕಿದ ಜನರನ್ನ ಅರ್ಥ ಮಾಡ್ಕೊಳ್ಬೇಕು. ಅವರ ದಿನನಿತ್ಯದ ಬದುಕು ಹೇಗಿದೆ, ಅವರ ಜೀವನಕ್ಕೆ ಆಧಾರ ಏನು, ಅವರು ಎದುರಿಸ್ತಿರೋ ಸವಾಲುಗಳೇನು? ಬನ್ನಿ, ಮೊದಲು ಬಿಳಗಿಯ ಜನರ ಧ್ವನಿಯನ್ನ, ಆ ಮಣ್ಣಿನ ಧ್ವನಿಯನ್ನ ಕೇಳೋಣ. ಬಿಳಗಿ ಅಂದ್ರೆ ಅದು ರೈತರ ನಾಡು. ಇಲ್ಲಿನ ಒಟ್ಟು ಕೆಲಸಗಾರರಲ್ಲಿ 61%, ಅಂದ್ರೆ 61% ಜನ ಕೃಷಿಯನ್ನೇ ನಂಬಿ ಬದುಕ್ತಿದ್ದಾರೆ. ಅಂದ್ರೆ ಏನು? ಇಲ್ಲಿನ ಆರ್ಥಿಕತೆ, ಜನರ ಬದುಕು ಎಲ್ಲವೂ ಭೂಮಿ, ಮಳೆ, ಬೆಳೆಗೆ ನೇರವಾಗಿ ಜೋಡಿಸ್ಕೊಂಡಿದೆ. ಹಾಗಾಗಿ ಇಲ್ಲಿನ ರಾಜಕೀಯದ ಭವಿಷ್ಯವನ್ನು ನಿರ್ಧರಿಸೋದು ಕೂಡ ರೈತರೇ. ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ರಾಜಕೀಯ ಮಾಡೋದು ತುಂಬಾ ಕಷ್ಟ. ಈಗ ಸಮಾಜದ ಚಿತ್ರಣ ನೋಡೋಣ. ಶಿಕ್ಷಣದ ವಿಚಾರದಲ್ಲಿ ಒಂದು ದೊಡ್ಡ ಅಂತರ ಕಾಣಿಸುತ್ತೆ. ಪುರುಷರ ಸಾಕ್ಷರತೆ ಸುಮಾರು 79% ಇದ್ರೆ ಮಹಿಳೆಯರದು ಕೇವಲ 58%. ಇದು ಬರೀ ಅಂಕಿಅಂಶ ಅಷ್ಟೇ ಅಲ್ಲ, ಇದು ಅವಕಾಶಗಳಲ್ಲಿ ಇರುವ ಅಸಮಾನತೆಯ ಪ್ರತಿಬಿಂಬ. ಈ ಅಂತರವೇ ಕ್ಷೇತ್ರದ ಒಟ್ಟಾರೆ ಅಭಿವೃದ್ಧಿಯಲ್ಲಿ ಮಹಿಳೆಯರು ಯಾಕೆ ಹಿಂದೆ ಉಳಿದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಈ ಒಂದು ವಿಷಯ ಬಹಳ ಗಂಭೀರವಾದದ್ದು. ಬಿಳಗಳಿಯಲ್ಲಿ ಸುಧಾರಿತ ಶೌಚಾಲಯ ಸೌಲಭ್ಯ ಇರೋ ಮನೆಗಳು ಕೇವಲ 23%. ಇದು ರಾಜ್ಯದ ಸರಾಸರಿಗಿಂತ ತುಂಬಾನೇ ಕಡಿಮೆ. ಇದು ಬರೀ ಅಭಿವೃದ್ಧಿಯ ಕೊರತೆ ಅಲ್ಲ, ಇದು ಜನರ ದಿನನಿತ್ಯದ ಘನತೆಗಾಗಿ ನಡೆಯುವ ಹೋರಾಟವನ್ನ ತೋರಿಸುತ್ತೆ. ನೆನಪಿಡಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನ ಕೊಟ್ಟಿದೆ. ಇಂಥ ಮೂಲಭೂತ ಸೌಕರ್ಯಗಳ ಕೊರತೆ ಆ ಹಕ್ಕಿಗೆ ಧಕ್ಕೆ ತರುತ್ತೆ. ಇದು ಸಾರ್ವಜನಿಕ ಚರ್ಚೆಗಳಲ್ಲಿ ನಾವು ಜವಾಬ್ದಾರಿಯುತವಾಗಿ ಗಮನಿಸಬೇಕಾದ ವಿಷಯ. ಸರಿ, ಇದು ಜನರ ಬದುಕಿನ ವಾಸ್ತವ. ಹಾಗಾದ್ರೆ ಮತಪೆಟ್ಟಿಗೆಯ ಮೂಲಕ ಅವರು ಕೊಟ್ಟ ತೀರ್ಪು ಏನು? ಆ ತೀರ್ಪಿನ ಹಿಂದಿನ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳೋಣ. 2023ರ ಚುನಾವಣೆಯ ಜನಾದೇಶವನ್ನೀಗ ಡಿಕೋಡ್ ಮಾಡೋಣ. ಸೋತ ಅಭ್ಯರ್ಥಿಯ ಹಿನ್ನೆಲೆ ನೋಡಿದ್ರೆ ಅದು ತುಂಬಾ ಪ್ರಬಲವಾಗಿತ್ತು. ಯೋಚನೆ ಮಾಡಿ, ರಾಜ್ಯದ ಕೈಗಾರಿಕಾ ಸಚಿವರು, ದೊಡ್ಡ ಸಕ್ಕರೆ ಮತ್ತು ಸಿಮೆಂಟ್ ಕಾರ್ಖಾನೆಗಳ ಮಾಲೀಕರು, ಯಶಸ್ವಿ ಉದ್ಯಮಿ. ಅವರ ಕಂಪನಿಗಳಲ್ಲಿ ಸುಮಾರು 77,000 ಜನ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಅಂದಾಜು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಬೆಳಗಿಯ ಮಣ್ಣಿನ ಮಗ. ಸಮುದಾಯದ ಜೊತೆ ಆಳವಾದ ಸಂಪರ್ಕ ಇತ್ತು. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಸೋಲು ಯಾಕಾಯಿತು? ಈ ಒಂದು ಮಾತು ಬಹುಶಃ ಇಡೀ ಚುನಾವಣೆಯ ಸಾರಾಂಶವನ್ನೇ ಹೇಳುತ್ತೆ. ಒಬ್ಬ ನಾಯಕ ರಾಜ್ಯಕ್ಕೆ ದೊಡ್ಡ ಕೈಗಾರಿಕೋದ್ಯಮಿ ಆಗಿರ್ಬೋದು, ನಿಜ. ಆದರೆ ವೋಟು ಹಾಕುವಾಗ ಜನ ಕೇಳೋದು, ನನ್ನ ಹಳ್ಳಿಗೇನ್ ಮಾಡಿದ್ರಿ, ನನ್ನ ಮನೆಗೆ ನೀರ್ ತಂದಿದ್ದೀರಾ, ನನ್ನ ಮಕ್ಕಳ ಭವಿಷ್ಯಕ್ಕೆ ಏನು ದಾರಿ ಮಾಡಿದ್ದೀರಿ ಅಂತ. ಇದೇ ನೋಡಿ, ನಾಯಕನ ದೊಡ್ಡ ಪ್ರೊಫೈಲ್ಗೂ ಜನರ ಸಣ್ಣ ಸಣ್ಣ ಅಗತ್ಯಗಳಿಗೂ ನಡುವೆ ಉಂಟಾದ ದೊಡ್ಡ ಕಂದರ. ಅದೇ ಈ ಸೋಲಿಗೆ ಮುಖ್ಯ ಕಾರಣ. ಸರಿ, ಈಗ ನಾವು ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ ಬಂದಿದ್ದೇವೆ. ಜನರ ವಾಸ್ತವತೆಗಳನ್ನ ಚುನಾವಣೆಯ ಫಲಿತಾಂಶಗಳ ಜೊತೆ ಜೋಡಿಸಿ ನೋಡೋಣ. ಆಡಳಿತದಲ್ಲಿದ್ದವರ ದೌರ್ಬಲ್ಯಗಳು ಏನಾಗಿದ್ವು? ಜನರು ಬದಲಾವಣೆಯನ್ನ ಯಾಕೆ ಬಯಸಿದ್ರು? ಬನ್ನಿ, ಇದರ ಆಳಕ್ಕಿಳಿಯೋಣ. ಈ ಬದಲಾವಣೆಗೆ ಮುಖ್ಯವಾಗಿ 4 ಕಾರಣಗಳನ್ನು ಗುರುತಿಸಬಹುದು. ಮೊದಲನೇದಾಗಿ, ತೀವ್ರವಾದ ಆಡಳಿತ ವಿರೋಧಿ ಅಲೆ ಇತ್ತು.
ಎರಡನೇದಾಗಿ, ನಾಯಕರು ಸಾಮಾನ್ಯ ಜನರಿಗೆ ಸುಲಭವಾಗಿ ಸಿಗಲ್ಲ ಅನ್ನೋ ಭಾವನೆ ಜನರಲ್ಲಿ ಬಲವಾಗಿತ್ತು. ಮೂರನೇದಾಗಿ, ಅವರ ಕೈಗಾರಿಕಾ ಸಾಮರ್ಥ್ಯದ ಲಾಭ ಸ್ಥಳೀಯರಿಗೆ ಸಿಗಲಿಲ್ಲ ಅನ್ನೋ ಅಸಮಾಧಾನ. ಮತ್ತು ನಾಲ್ಕನೇದಾಗಿ, ತಮ್ಮ ಕೋರ್ ವೋಟರ್ಸ್ ಅಲ್ಲದ ಸಮುದಾಯಗಳನ್ನು ಕಡೆಗಣಿಸಲಾಯಿತು ಅನ್ನೋ ಆರೋಪ. ಒಟ್ಟಿನಲ್ಲಿ ಈ 4 ಅಂಶಗಳು ಜನರ ಮತ್ತು ನಾಯಕನ ನಡುವಿನ ಅಂತರವನ್ನ ದೊಡ್ಡದು ಮಾಡಿದ್ವು. ಇದು ಬಹುಶಃ ಎಲ್ಲಕ್ಕಿಂತ ನಿರ್ಣಾಯಕವಾದ ಅಂಶ. ನಾಯಕನ ಆರ್ಥಿಕ ಯಶಸ್ಸು ದೊಡ್ಡದಿತ್ತು, ಆದರೆ ಅದರ ಲಾಭ ಬೆಳಗಿಯ ಜನರಿಗೆ ಸಿಗ್ಲಿಲ್ಲ ಅನ್ನೋದು ಜನರ ಭಾವನೆಯಾಗಿತ್ತು. ಉದ್ಯೋಗಗಳು ಅವು ಎಲ್ಲೋ ಬೇರೆ ಕಡೆ ಇದ್ವು, ಅದರ ಫಲ ಬೆಳಗಿಯ ಮಣ್ಣಿಗೆ ಇಲ್ಲಿನ ಜನರಿಗೆ ತಲುಪಲೇ ಇಲ್ಲ. ಬೆಂಬಲ ಹೇಗೆ ಕುಸಿತಾ ಬಂತು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ನೋಡಿ, 2018ರ ಆ ಸಣ್ಣ ಗೆಲುವು ಇದೆಯಲ್ಲ, ಅದೊಂದು ಗೆಲುವಾಗಿರ್ಲಿಲ್ಲ, ಅದೊಂದು ಎಚ್ಚರಿಕೆಯ ಗಂಟೆ. ಆದರೆ ಆ ಗಂಟೆಯ ಸದ್ದನ್ನು ಯಾರೂ ಗಂಭೀರವಾಗಿ ತೆಗೆದುಕೊಂಡ ಹಾಗೆ ಕಾಣಲಿಲ್ಲ. 2018ರಿಂದ 2023ರ ನಡುವೆ ಸ್ಥಳೀಯ ಸಮಸ್ಯೆಗಳಿಂದ ದೂರ ಉಳಿದಿದ್ರಿಂದ ಜನರ ನಂಬಿಕೆ ನಿಧಾನವಾಗಿ ಕರಗುತ್ತಾ ಹೋಯಿತು. ಅದರ ಅಂತಿಮ ಪರಿಣಾಮವೇ 2023ರ ಈ ದೊಡ್ಡ ಸೋಲು. ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದೆವು. ಸರಿ, ಈಗ ಪರಿಹಾರದ ಕಡೆಗೆ ನೋಡೋಣ. ಕಳೆದು ಹೋದ ನಂಬಿಕೆಯನ್ನ ಮರಳಿಗಳಿಸೋದು ಹೇಗೆ? ಬೆಳಗಿನ ಜನರಿಗಾಗಿ ಡೇಟಾ ಆಧಾರಿತ ಮತ್ತು ಜಾರಿಗೆ ತರಬಹುದಾದ ಒಂದು ಯೋಜನೆ ಹೇಗಿರಬೇಕು? ಬನ್ನಿ, ಆಡಳಿತಕ್ಕಾಗಿ ಒಂದು ನೀಲನಕ್ಷೆಯನ್ನ ನೋಡೋಣ. ಈ ನೀಲನಕ್ಷೆ 3 ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ. 1 ರಸ್ತೆ, 2 ನೀರು, 3 ಉದ್ಯೋಗ. ರಸ್ತೆಗಳು ಯಾಕಂದ್ರೆ ಅದು ಸಂಪರ್ಕಕ್ಕೆ, ಅಭಿವೃದ್ಧಿಗೆ ಬುನಾದಿ. ನೀರು ಯಾಕೆ? ಅದು ಜನರ ಆರೋಗ್ಯ, ಘನತೆಗೆ ಸಂಬಂಧಿಸಿದ್ದು. ಇನ್ನು ಉದ್ಯೋಗ, ಅದು ಸ್ಥಳೀಯ ಆರ್ಥಿಕತೆಗೆ ಶಕ್ತಿ ತುಂಬುತ್ತೆ. ನಾವು ಮೊದಲು ಚರ್ಚಿಸಿದ ಪ್ರತಿಯೊಂದು ಸಮಸ್ಯೆಗೂ ಈ 3 ವಿಷಯಗಳು ನೇರ ಉತ್ತರ ಕೊಡುತ್ತವೆ. ನೋಡಿ, ಇದು ಬರೀ ಮಾತುಗಳಲ್ಲ, ಇದು ಸ್ಪಷ್ಟವಾದ ಯೋಜನೆ. ಉದಾಹರಣೆಗೆ, ಬಿಳಗಿ ಮುಧೋಳ ರಸ್ತೆ ಅಭಿವೃದ್ಧಿಗೆ ಸುಮಾರು 50 ಕೋಟಿ ಬೇಕಾಗಬಹುದು. 1-2 ವರ್ಷದಲ್ಲಿ ಇದನ್ನು ಮಾಡಿದ್ರೆ ರೈತರಿಗೆ ಮಾರುಕಟ್ಟೆ ಸಿಗುತ್ತೆ, ಜನರ ಓಡಾಟ ಸುಲಭವಾಗುತ್ತೆ. ಹಾಗೆಯೇ ಪ್ರತಿ ಮನೆಗೂ ಪೈಪ್ ಮೂಲಕ ಕುಡಿಯೋ ನೀರು ಕೊಡೋಕೆ ಸುಮಾರು 30 ಕೋಟಿ. ಇದರಿಂದ ಜನರ ಆರೋಗ್ಯ, ಘನತೆ ಎರಡೂ ಸುಧಾರಿಸುತ್ತೆ. ಇನ್ನು ಒಂದು ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಸುಮಾರು 100 ಕೋಟಿ. ಇದರಿಂದ ನೂರಾರು ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತೆ, ರೈತರ ಆದಾಯ ಹೆಚ್ಚಾಗುತ್ತೆ. ಇದುವೇ ನಿಜವಾದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಒಳ್ಳೆಯ ಯೋಜನೆ ಮಾಡೋದು ಒಂದು ಭಾಗ ಆದ್ರೆ ಅದನ್ನ ಜನರಿಗೆ ಸರಿಯಾಗಿ ತಲುಪಿಸೋದು ಇನ್ನೊಂದು ಭಾಗ. ಇದಕ್ಕೊಂದು ಸಂವಹನ ತಂತ್ರ ಬೇಕು. ಒಬ್ಬ ನಾಯಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿ ಮಾತನಾಡಬೇಕಾಗುತ್ತೆ. ಕೆಲವೊಮ್ಮೆ ವಿರೋಧಿಗಳ ವೈಫಲ್ಯಗಳನ್ನ ಆಕ್ರಮಣಕಾರಿಯಾಗಿ ಪ್ರಶ್ನಿಸಬೇಕು. ಇನ್ನೊಮ್ಮೆ ಜನರಿಗೆ ಸ್ಥಿರತೆ ಮತ್ತು ಭದ್ರತೆಯ ಭರವಸೆ ಕೊಡಬೇಕು. ಮತ್ತೊಮ್ಮೆ ಭವಿಷ್ಯದ ಬಗ್ಗೆ ಒಂದು ಹೊಸ ದೃಷ್ಟಿಕೋನ, ಹೊಸ ಯೋಜನೆಗಳನ್ನ ಮುಂದಿಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ, ಕಲ್ಯಾಣದ ಬಗ್ಗೆ ಕಾಳಜಿ ತೋರುವ ಮನಸ್ಸು ಬೇಕು. ಹೀಗೆ ಎಲ್ಲ ಸ್ತರಗಳಲ್ಲೂ ಸಂವಹನ ನಡೆಸಿದಾಗ ಮಾತ್ರ ಎಲ್ಲರನ್ನೂ ತಲುಪಲು ಸಾಧ್ಯ. ಸರಿ, ನಮ್ಮ ವಿಶ್ಲೇಷಣೆ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಈ ಎಲ್ಲ ಡೇಟಾ, ಈ ಎಲ್ಲ ಅಂಕಿಅಂಶಗಳು ನಮ್ಮನ್ನ ಕೊನೆಗೆ ಯಾವ ತೀರ್ಮಾನಕ್ಕೆ ಕೊಂಡೊಯ್ಯುತ್ತೆ? ರಾಜಕೀಯವನ್ನ ಬದಿಗಿಟ್ಟು ನೋಡಿದಾಗ ಇದರ ಹಿಂದಿನ ನಿಜವಾದ ಉದ್ದೇಶವೇನು? ಈ ವರದಿಯ ಅಂತಿಮ ಶಿಫಾರಸು ಕಠಿಣ ಅನಿಸಿದ್ರೂ ಡೇಟಾ ಆಧಾರಿತವಾಗಿದೆ. ಆ ಶಿಫಾರಸು ಅಭ್ಯರ್ಥಿಯನ್ನೇ ಬದಲಾಯಿಸಿ. ಯಾಕಂದ್ರೆ ಅವರ ರಿಟೇನಬಿಲಿಟಿ ಸ್ಕೋರ್, ಅಂದ್ರೆ ಅವರನ್ನೇ ಮತ್ತೆ ಆಯ್ಕೆ ಮಾಡುವ ಜನರ ಒಲವು ಸುರಕ್ಷಿತ ಮಟ್ಟಕ್ಕಿಂತ ಬಹಳ ಕೆಳಗಿತ್ತು. ಜನರ ನಂಬಿಕೆಯನ್ನ ಮರಳಿ ಪಡೆಯಲು ಕೇವಲ ಹೊಸ ಯೋಜನೆಗಳು ಸಾಲದು, ಹೊಸ ನಾಯಕತ್ವವೇ ಬೇಕು ಅಂತ ಡೇಟಾ ಸ್ಪಷ್ಟವಾಗಿ ಹೇಳ್ತಿದೆ. ಇಂತಹ ವಿಶ್ಲೇಷಣೆಗಳು ವೈಯಕ್ತಿಕವಲ್ಲ, ವ್ಯವಸ್ಥೆಯ ಬಗ್ಗೆ. ಇಲ್ಲಿ ಜನರ ಡೇಟಾವನ್ನು ಬಳಸುವಾಗ ಭಾರತದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಚೌಕಟ್ಟಿನಡಿಯಲ್ಲಿ ಜನರ ಖಾಸಗಿತನ ಮತ್ತು ಒಪ್ಪಿಗೆಗೆ ಅತ್ಯಂತ ಹೆಚ್ಚು ಗೌರವ ಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದ್ರೆ ಕೊನೆಯದಾಗಿ ಉಳಿಯುವ ಪ್ರಶ್ನೆ ಇದು. ಡೇಟಾ ಅಂದರೆ ಜನರ ಧ್ವನಿ ಒಂದು ಸ್ಪಷ್ಟವಾದ ತೀರ್ಪನ್ನ ಕೊಟ್ಟಾಗ ಅದನ್ನ ಕೇಳಿಸಿಕೊಳ್ಳುವ ಧೈರ್ಯವೇ ಅತಿ ದೊಡ್ಡ ರಾಜಕೀಯ ಶಕ್ತಿಯೇ? ಬೆಳಗಿಯ ಈ ತೀರ್ಪು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ. ಇದು ಆಡಳಿತ ಮತ್ತು ಜನರ ನಡುವೆ ಇರಬೇಕಾದ ಸಂಬಂಧದ ಬಗ್ಗೆ ಒಂದು ದೊಡ್ಡ ಪಾಠ. ನಾಯಕತ್ವ ಅಂದ್ರೆ ಅಧಿಕಾರ ಚಲಾಯಿಸುವುದಷ್ಟೇ ಅಲ್ಲ, ಅದು ಜನರ ಮಾತನ್ನ ಕೇಳಿಸಿಕೊಳ್ಳುವ ಜವಾಬ್ದಾರಿ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯದಾಚೆಯ ಉದ್ದೇಶ